ಬರುವ ಸೆಪ್ಟೆಂಬರ್ 6 ಮತ್ತು 7 ಈ 2 ದಿನಗಳ ಕಾಲ ದುಬೈನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಜಾನಪದ ಉತ್ಸವ ನಡೀತಾ ಇದೆ. ಈ ಅಂತಾರಾಷ್ಟ್ರೀಯ ಜಾನಪದ ಉತ್ಸವದಲ್ಲಿ ಅಳಿವಿನ ಅಂಚಿನಲ್ಲಿರುವ ಕಲೆಗಳಿದೆ, ಆ ಕಲೆಗಳಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಮತ್ತು ಹಿಂದೆ ಭತ್ತ ಕೊಡ್ತಾ ಇದ್ರು ಕೊಟ್ಟಿಣ ಅಂತೇಳಿ, ಅದು ರಾಗಿ ಕಲ್ಪಿಸೋದು, ಇದನ್ನೆಲ್ಲ ವಿದೇಶದಲ್ಲಿರುವ ಮಕ್ಕಳಿಗೆ ಕೂಡ ನಮ್ಮ ಆಟಗಳು, ಜನಪದ ಆಟಗಳು ಈ ಪ್ರಾತ್ಯಕ್ಷಿಕೆ ಮಾಡಿ ನಮ್ಮ ವಿದೇಶದಲ್ಲಿರುವ ಮಕ್ಕಳಿಗೆ ಕೂಡ ಅದನ್ನು ತಿಳಿಸುವ ಮೂಲಕ ಕರ್ನಾಟಕದ ಜಾನಪದ ಪರಂಪರೆಯನ್ನ ಅವರಿಗೆ ತಿಳಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇದು ಒಂದು. ಎರಡನೇದು, ಅಲ್ಲಿನ ಸಂಘಟಕರ ಆಶಯದ ಮೇರೆಗೆ ನಮ್ಮ ಏನು ಜನಪದಕ್ಕೆ ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ರು ವಿದ್ವಾಂಸರಾದಂತಹ ಮತ್ತು ಇಲ್ಲಿ IAS ಅಧಿಕಾರಿಗಳಾಗಿದ್ದಂಥ HL ನಾಗೇಗೌಡರು ಜಾನಪದ ಪರಿಷತ್ತು ಮತ್ತು ಜಾನಪದ ಲೋಕವನ್ನು ಕಟ್ಟಿದ್ರಲ್ಲ, ಅವರ ಹೆಸರಿನಲ್ಲಿ HL ನಾಗೇಗೌಡ ಅಂತಾರಾಷ್ಟ್ರೀಯ ಜಾನಪದ ಪ್ರಶಸ್ತಿ ಅಂತೇಳಿ ಇಬ್ಬರಿಗೆ ಆ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಆ ಪ್ರಶಸ್ತಿಗೆ ನಾವು ಇಬ್ಬರನ್ನ ಆಯ್ಕೆ ಮಾಡಿದ್ವಿ. ಹಿರಿಯ ಕಲಾವಿದರು, ಒಂದು ಕೊಡಗಿನ ರಾಣಿ ಮಾಚಯ್ಯ, ಅಂದ್ರೆ ಕೊಡಗಿನ ಉಮ್ಮತ್ತಾಟ ಕಲೆಯಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಂಥವರು ಮತ್ತು ಪದ್ಮಶ್ರೀಯನ್ನು ಪಡೆದಂಥವರು. ಈ ಜಾನಪದ ಕಲೆಯ ಉಳಿವಿಗಾಗಿ ಅವರ ಸಾಧನೆಯನ್ನು ಗುರುತಿಸಿ ಪದ್ಮಶ್ರೀ ಬಂದಿದೆ ಅವರಿಗೆ. ಮತ್ತು ಮತ್ತೊಬ್ಬರು ಮಳವಳ್ಳಿ ಮಹದೇವ ಸ್ವಾಮಿ ಅಂತ ಹೇಳಿ ಅವರು ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಅನ್ನು ಕೂಡ ಪಡೆದಿದ್ದಾರೆ. ಹಿರಿಯ ಕಲಾವಿದರು, ನೀಲಗಾರ ಕಲಾವಿದರು ಮತ್ತು ತಂಬೂರಿ ಕಲಾವಿದರು. ಆ ಇಬ್ಬರನ್ನ ಆಯ್ಕೆ ಮಾಡಿದ್ದೀವಿ ನಾವು. ಅವರಿಗೆ ದುಬೈನಲ್ಲಿ ಅವರಿಬ್ಬರು ಅಂತಾರಾಷ್ಟ್ರೀಯ ಜಾನಪದ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಈ ಒಂದು ಬಹಳ ಮುಖ್ಯವಾಗಿ ನಾವು ಅಲ್ಲಿರ್ತಕ್ಕಂಥ ಕನ್ನಡಿಗರನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಅಲ್ಲಿರುವ ಕನ್ನಡಿಗರ ಜೊತೆ ನಮ್ಮ ಜಾನಪದದ ಬಾಂಧವ್ಯವನ್ನು ಬೆಸೆಯುವ ದೃಷ್ಟಿಯಿಂದ ಇಂಥದ್ದೊಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಆಲೋಚಿಸಿದ್ವಿ. ಅದು ಬರುವ ಸೆಪ್ಟೆಂಬರ್ 6 ಮತ್ತು 7ಕ್ಕೆ ನಡೀತಾ ಇದೆ. ಮತ್ತು ಅದರ ಇಡೀ ಉತ್ಸವದ ಸಂಚಾಲಕರಾಗಿ ಬಾಸುಮಾ ಪ್ರಭು ಅಂತೇಳಿ ಇವರು ಸಂಚಾಲಕರಾಗಿದ್ದಾರೆ. ಇವರು ರೈಟರು ಮತ್ತೆ ಕವಿಗಳು ಮತ್ತೆ ಲೇಖಕರು ಕೂಡ ಅವರು. ನಾನು ಪ್ರೊಫೆಸರ್ H. ಬೋರ್ಲಿಂಗಯ್ಯ ಅಂತೇಳಿ ಜಾನಪದದ ಪ್ರಾಧ್ಯಾಪಕ ಮತ್ತು ಈಗ ಜಾನಪದ ಪರಿಷತ್ತಿನ ಅಧ್ಯಕ್ಷ. ಇಷ್ಟು ವಿಚಾರಗಳು ಬಹಳ ಮುಖ್ಯವಾಗಿ ನಾವು ತಮ್ಮ ಹತ್ರ ಹೇಳೋದಿತ್ತು. ಮತ್ತೆ ಏನಾದರೂ ವಿಷಯ ಆಮೇಲೆ ಈಗಾಗಲೇ ತಮಗೆ ಪ್ರೆಸ್ ನೋಟ್ ಕೂಡ ಕೊಟ್ಟಿದ್ದೀವಿ. ಗೆಸ್ಟ್ಗಳು ಯಾರ್ಯಾರು ಗೆಸ್ಟ್ಗಳಾಗಿ ಬರ್ತಾರೆ ಅಂತಂದ್ರೆ, ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರನ್ನು ಕೇಳ್ಕೊಳ್ತೀವಿ, ಒಬ್ಬರದ್ದು ಕೂತ್ಕೊಂಡಿದ್ದಾರೆ. ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಮಹದೇವಪ್ಪ ಅವರನ್ನು ಕೇಳ್ಕೊಂಡಿದ್ದೀವಿ. ಆಮೇಲೆ ನಾವು ಆಂಜನೇಯ ಅವರು, ಹಿಂದಿನ ಸಚಿವರು, ಮಾಜಿ ಸಚಿವರು ಆಂಜನೇಯ ಅವರ ಬರ್ತೀನಿ ಕೊಟ್ಟಿದ್ದಾರೆ. ಮತ್ತು ಪ್ರೊಫೆಸರ್ ರಾಧಾಕೃಷ್ಣ ಅಂತ ಹೇಳಿ ಅವರು ರೈತರು ಮತ್ತೆ ಶಿಕ್ಷಣ ತಜ್ಞರು, ಅವರು ಪ್ರತಿನಿಧಿ ಕೊಟ್ಟಿದ್ದಾರೆ. ಮತ್ತು ಮೋಹನ್ ಆಳ್ವ ಅವರು, ಮೂಡುಬಿದ್ರೆಯ ಮೋಹನ್ ಆಳ್ವ ಅವರು ಮುಖ್ಯ ಅತಿಥಿಗಾಗಿ ನಮಗೆ ಬರ್ತಾ ಇದ್ದಾರೆ. ಇಷ್ಟು ಬಹಳ ಮುಖ್ಯವಾದಂತಹ ಸಂಗತಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ನಾವು ಯಾವ್ಯಾವ ಕಲೆ ಬರ್ತಾ ಇದೆ ಅನ್ನೋದನ್ನು ಸ್ಪಷ್ಟಪಡಿಸ್ತೀವಿ. ಈಗ ಒಟ್ಟಾರೆ ಅಲ್ಲಿ ದುಬೈನಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾನಪದ ಪರಿಷತ್ತಿನ ಘಟಕ ಉದ್ಘಾಟನೆ ಆಗ್ತಿದೆ. ಮತ್ತು ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಬೇಕಾದ್ರೆ ಕನ್ನಡ ಸಮ್ಮೇಳನಗಳು ಬೇರೆಲ್ಲ ಆಗಿದೆ, ಅಲ್ಲಿ ಕನ್ನಡಿಗರು ಮಾಡಿದ್ದಾರೆ. ಆದರೆ ಮೊಟ್ಟ ಮೊದಲ ಬಾರಿಗೆ ಜಾನಪದ ಅಂತಾರಾಷ್ಟ್ರೀಯ ಉತ್ಸವ ನಡೀತಾ ಇದೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅವರು ಮಾಡ್ತಾ ಇದ್ದಾರೆ, ಎಷ್ಟು ಅಂತ ಏನು ಹೇಳಿಲ್ಲ, ಅಲ್ಲಿ ಕನ್ನಡಿಗರ ಸೇರಿ ಮಾಡ್ತಾ ಇದ್ದಾರೆ ಸರ್. ಅದನ್ನು ತಿಳಿಸ್ತೀವಿ ಸರ್. ಎಷ್ಟು ಮೇಡಮ್, ನಮಗೆ ಏನಾಗಿದೆ, ಜಾನಪದ ಲೋಕ ಇದೆಯಲ್ಲ, ಜಾನಪದ ಲೋಕ ಸುಮಾರು 15 ಎಕರೆ ಪ್ರದೇಶದಲ್ಲಿ ಇರತಕ್ಕಂಥ ಒಂದು ಸಾಂಸ್ಕೃತಿಕ ಗ್ರಾಮ ಅದು. ಎಲ್ಲರೂ ನೋಡಿರ್ಬೇಕು ಗ್ರಾಮಗಳಿರೋದ್ರಿಂದ ಜನಪದ ಉತ್ಸವಕ್ಕೆ ಸಪರೇಟ್ ಆಗಿ ಏನು ಅನುದಾನ ನಮಗೆ ಸರ್ಕಾರದಿಂದ ಇದುವರೆಗೂ ಬರಲಿಲ್ಲ. ಕೇಳಿದ್ದೇವೆ, ಬಂದ್ರೆ ಸಂತೋಷ. ನಾವೀಗೆಲ್ಲ ಪಬ್ಲಿಕ್ ಪಾರ್ಟಿಸಿಪೇಷನ್ ಅಂದ್ರೆ ದಾನಿಗಳ ನೆರವಿನಿಂದ ಮತ್ತೆ ಈ ಕಲಾ ಪೋಷಕರ ನೆರವಿನಿಂದ ಈ ತಂಡಗಳನ್ನು ಕಳಿಸಿಕೊಡೋದು ಪ್ರಯತ್ನ ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಾಗ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕನ್ನಡ ಸಂಸ್ಥೆ ಇಲಾಖೆಯವರು ಕೂಡ ತಂಡಗಳನ್ನ ಕಳಿಸಿಕೊಡ್ಲಿಕ್ಕೆ ವರ್ಬಲಿ ಒಪ್ಪಿದ್ದಾರೆ. ಅಧಿಕೃತವಾಗಿ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಒಟ್ಟು ಒಂದು 12 ತಂಡಗಳನ್ನು ನಾವು ವಿದೇಶಕ್ಕೆ ಕಳಿಸ್ಕೊಡ್ತೀವಿ. ಒಬ್ಬ ಕಲಾವಿದನಿಗೆ ಕನಿಷ್ಠ ಒಂದು 55,000 ರೂಪಾಯಿ ಪ್ಯಾಕೇಜ್ ಪ್ರಕಾರ ನಾವು 100ಕ್ಕಿಂತ ಹೆಚ್ಚು ಕಲಾವಿದರನ್ನ ವಿದೇಶಕ್ಕೆ ಕಳಿಸಿಕೊಳ್ಳೋ ಪ್ರಯತ್ನ ಮಾಡಿದ್ದೇವೆ. ಅದರಲ್ಲಿ ಸರ್ಕಾರ ಎಷ್ಟು ನಮಗೆ ಅನುದಾನ ಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅಥವಾ ಸಾರ್ವಜನಿಕರ ಪಾರ್ಟಿಸಿಪೇಷನ್ ಮಾಡಿಕೊಂಡು ದಾನಿಗಳ ನೆರವಿನಿಂದ ನಾವು ಆದಷ್ಟು ಕಲಾವಿದರನ್ನ ಉತ್ಸವಕ್ಕೆ ಭಾಗವಹಿಸುವ ಹಾಗೆ ಮಾಡ್ಬೇಕಂತ ನಮ್ಮ ಇಡೀ ಸಮಿತಿ ಪ್ರಯತ್ನ ಮಾಡ್ತಾ ಇದೆ. ಆ ನೆಲೆಯಲ್ಲಿ ಬಹಳಷ್ಟು ಜನ ಬೇರೆ ಬೇರೆ ಊರುಗಳಲ್ಲಿ ಯಾವ್ಯಾವ ಊರಿನಲ್ಲಿ ತಂಡ ಸೆಲೆಕ್ಟ್ ಆಗಿದ್ದು ಅಲ್ಲಿಯ ದಾನಿಗಳನ್ನ ನಾವು ಅಪ್ರೋಚ್ ಆಗ್ತಿದ್ವಿ ಡೈರೆಕ್ಟ್ ಆಗಿ. ಅದು ಅಧಿಕೃತವಾಗಿ ನಮ್ಮ ಬೋರ್ಲಿಂಗಸ್ ಅವರ ಅನುಮತಿ ಮೇರೆಗೆ ಜನಪದ ಪರಿಷತ್ ಲೆಟರ್ ಮೂಲಕ ನಾವು ಅವರಿಗೆಲ್ಲ ಪತ್ರವನ್ನ ಮಾಡಿ ನೀವು ಕಲಾವಿದರಿಗೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗಾಗಿ ಇದೊಂದು ವಾಲಂಟರಿ ಆಗಿ ಸರ್ ಮತ್ತೆ ದುಬೈಯ ಗೆಳೆಯರು ಸೇರ್ಕೊಂಡು ಮಾಡ್ತಿರುವಂತಹ ಒಂದು ಕಾರ್ಯಕ್ರಮ, ಸರ್ಕಾರದೇ ಕಾರ್ಯಕ್ರಮ ಅನ್ನುವ ಹಾಗೆ ಅಲ್ಲ. ಸರ್ಕಾರ ಸಹಾಯ ಮಾಡ್ತಾರೆ, ಹೊರತುಪಡಿಸಿದ್ರೆ ನಾವು ವಾಲಂಟರಿ ಆಗಿ ಮಾಡ್ತಿರುವಂಥದ್ದು. ಸ್ಪೆಷಲಿ ಬೋರ್ಲಿಂಗಸ್ ಅವರು ಮತ್ತೆ ಅಲ್ಲಿ